ಗೋವಿಂದವ ರಮಣ ಗೋವಿಂದ. ಆಂಜನೇಯವರ ಗೋವಿಂದ. ಪಾಪ ನಾವು ಸುಮ್ಮನೆ ಹೇಳೋದಲ್ಲ, ನಮ್ದು ನಿಮ್ಮನ್ನ ನಿದ್ದೆ ಗೊತ್ತಿಲ್ಲ ಗೋವಿಂದ ಅನ್ಸರ್ ನಮ್ಮ ಹತ್ರ ಒಳ್ಳೆದಿಲ್ಲ. ನಾವು ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಗೋವಿಂದನ ಹಾಕಿ ಅಗದು ತುಂಬಿಡ್ತಾರೆ ಬಾಯಿಗೆ. ನಿಜವಾಗ್ಲೂ ನಂತರ ನೋಡ್ಕೊಳ್ಳಿ ಹೆಂಗಿನ ಆಂಜನೇಯವರ ಗೋವಿಂದ. ಇಲ್ಲೇನಾಗಿದೆ ಅಂದ್ರೆ ಗಿಳಿ, ಕೋಗಿಲೆ, ಹಂಸ, ಚಕೋರ ಎಲ್ಲ ಪಕ್ಷಿಗಳನ್ನು ಕೆತ್ತಿರ್ತಕ್ಕಂಥ ಆ ಚಿತ್ರಶಾಲೆ ಅಲ್ಲಿಗೆ ವಿಕ್ರಮ ಕೈಯಲ್ಲಿರುವ ಆಭರಣ ಗಂಟನ್ನು ನೋಡ್ದ. ಏನು ಶಿಲ್ಪಿಯ ಕೈ ಚಳಕ! ಪ್ರಪಂಚದಲ್ಲಿರುವ ಎಲ್ಲ ಪಕ್ಷಿಗಳ ಸಂಕುಲವನ್ನೇ ಇಲ್ಲಿ ಚಿತ್ರಿಸಿದ್ದಾನಲ್ಲ ಎಂಬುದಾಗಿ ಆ ಚಿತ್ರಶಾಲೆಯ ಒಳಗಡೆ ಕಾಲಿಟ್ಟ. ಅಲ್ಲೊಂದು ಅಂಶತೋಲಿಕಾ ತಲ್ಪ ಅದರ ಮೇಲೆ ಬಂದು ಕುಳಿತುಕೊಂಡ. ಅದು ತನ್ನಷ್ಟಕ್ಕೆ ತಾನೇ ತಿರುಗುತ್ತಾ ಇದೆ. ಆನಂದವಾಯಿತು. ಮೆತ್ತನೆಯ ಹಾಸಿಗೆ, ಹೊಟ್ಟೆಗೆ ಬಿಸಿಯಾದ ಅನ್ನ, ಭಗವಂತನ ಕ್ರೂರವಾದ ದೃಷ್ಟಿ ಯಾವಾಗ ಬೀಳ್ತೋ ಎಲ್ಲಿಲ್ಲದ ಗಾಢಾಂಧಕಾರವಾದ ನಿದ್ರೆ ಬಂತು. ಹಾಲೋಲಿಕೆಯನ್ನು ಕರೆದು ನಂದೇಶ ಶೆಟ್ಟಿ ಹೇಳ್ತಾ ಇದ್ದಾರೆ, ಮಗಳೇ, ಈಗ ನಮ್ಮ ಮನೆಗೆ ಬಂದಿರುವ ಅತಿಥಿ ಸಾಮಾನ್ಯದವನಲ್ಲ ತಾಯಿ. ಅವನು ನನ್ನ ಅಂಗಡಿಯ ಪಕ್ಕದಲ್ಲಿ ಕುಳಿತುಕೊಂಡ ಕ್ಷಣಾರ್ಧದಲ್ಲಿಯೇ ನನಗೆ ಲಕ್ಷಾಂತರ ರೂಪಾಯಿ ವ್ಯಾಪಾರವಾಯಿತು ತಾಯಿ. ಅವನು ಇಂದ್ರನೋ ಚಂದ್ರನೋ ಅಥವಾ ದೇವತೆಗಳು ಯಾರಾದರೂ ಒಬ್ಬನೇ ಇರಬೇಕು ನನ್ನ ತಿಳ್ಕೊಳ್ಳೋದಾದರೆ. ನೀನು ಅಂಥವನನ್ನು ಕೈ ಹಿಡಿದಿದೆಯಾದರೆ ನನ್ನ ವಂಶದ ಉದ್ಧಾರವಾಗುತ್ತೆ, ನೀನು ಸುಖವಾಗಿರ್ತೀಯಮ್ಮ. ಅಲ್ಲ ಕಣಪ್ಪ, ಎಲ್ಲಿಂದ ಬಂದರು, ಯಾರೋ ಏನೋ, ಯಾವ ಕುಲವೋ, ಯಾವ ಜಾತಿಗೆ ಒಂದು ತಿಳ್ಕೊಳ್ಳದೆ ನೀನು ಮದುವೆ ಮಾಡ್ಕೋ ಅಂತ ಕ್ಷಣ ನಾನು ಊಂತ ಒಪ್ಕೊಳ್ಳೋದ? ಬೆಳ್ಳಗಿರುವುದನ್ನೆಲ್ಲ ಹಾಲು ಅಂತ ತಿಳ್ಕೊಂಡು ನಾವು ಸುಣ್ಣದ ನೀರು ಕುಡಿಯೋಕ್ಕಾಗುತ್ತಪ್ಪ? ಹಾಗೇನು ಮಾಡಬೇಕಮ್ಮ? ನಾನು ಪರೀಕ್ಷೆ ಮಾಡಿ ನೋಡ್ತೀನಪ್ಪ. ನನ್ನ ಮನಸ್ಸು ಹಿತವಾದರೆ ನಾನು ಲಗ್ನ ಆಗ್ತೀನಿ, ಇಲ್ಲವಾ ನನಗೆ ಬೇಡ. ಹೋಗು ಮಗಳೇ, ನಿನ್ನ ಮೇಲೆ ನನ್ನ ನಂಬಿಕೆ ಇದೆ, ಪರೀಕ್ಷೆ ಮಾಡಿ. ಸಕಲ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾಳೆ, ಅಲಂಕಾರ ಮಾಡ್ಕೋತಾ ಇದ್ದಾಳೆ ಈ ವಿಕ್ರಮ ಮಹಾರಾಜನ ನೋಡೋದಕ್ಕೆ ಬರೋದಕ್ಕೆ. ಯಾವ ರೀತಿ ಅಲಂಕಾರ? ಶೃಂಗಾರವಾಗಿಗಳೋ ಅಂಗಕ್ಕೆ ತಕ್ಕ
ಪೈಠಾಣಿ ಸೀರೆ, ಪೈಠಾಣಿ ಕುಪ್ಪಸ, ಕಡಗ, ಕಾಲೊಂದಿಗೆ, ವಜ್ರದ ಡಾಬು ಎಲ್ಲ ಒಡವೆಗಳನ್ನು ಧರಿಸಿಕೊಂಡು ಮಹಾಲಕ್ಷ್ಮಿಯಂತೆ ಹಣೆ ತುಂಬ ಕುಂಕುಮ, ಕೆನ್ನೆ ತುಂಬ ಹರಿಶಿನ. ನಮ್ಗೆ ಇಲ್ಲ ಬೇಡಿ, ಅದೇನು ಬೇಡಿ, ಬೇಡಿ ಬೇಡಿ, ಎಲ್ಲರಿಗೂ ಕೊಡಿ, ಹಾಗೆ ಮಾಡಿ ಎಲ್ಲರಿಗೂ ಒಂದು ಟೈಮ್ ಕೊಡಿ. ಈ ರೀತಿಯಾಗಿ ಅಲಂಕಾರವನ್ನು ಮಾಡಿಕೊಂಡು ಕೊಡಂಗಿದ್ರೆ ಎಲ್ಲರಿಗೂ ಕೊಡಬೇಕು. ಕೈಯಲ್ಲಿ ಒಂದು ತಟ್ಟೆಯೊಳಗೆ ಗಂಧ, ಅಕ್ಷತೆ, ಪುನಗು, ಪನ್ನೀರು, ಜಾಜಿ, ಕುಸುಮ, ಅರಿಶಿನ, ಕುಂಕುಮ ಎಲ್ಲವನ್ನು ಇಟ್ಕೊಂಡು ರತಿದೇವಿ ಮನ್ಮಥನ ನೋಡೋದಕ್ಕೆ ಯಾವ ರೀತಿಯಾಗಿ ಬರ್ತಾಳೋ, ಭಕ್ತರು ದೇವರ ಮಂದಿರಕ್ಕೆ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡು ಬರ್ತಾಳೋ ಅದೇ ರೀತಿಯಾಗಿ ಬಂದಂಥವಳಾಗಿದ್ದಾಳೆ. ಯಾವ ಹಾಲೋಲಿಕೆ ಆ ಚಿತ್ರಶಾಲೆ ಹಜಾರದಲ್ಲಿ ನಿಂತುಕೊಂಡು ನೋಡಿ ಏನಂದ, ಏನು ಚಂದ, ಏನು ರೂಪ, ಈತ ಯಾರಾಗಿರಬಹುದು? ಇಂತಹ ಪುರುಷನನ್ನ ನಾನು ಎಲ್ಲಿಯೂ ನೋಡಿಲ್ಲ. ಇವನು ದೇವೇಂದ್ರನೋ ಅಥವಾ ಇಂದ್ರನೋ ಅಥವಾ ದೇವತೆಗಳು ಯಾರಾದರೂ ಒಬ್ಬನಾಗಿರಬಹುದು. ಯಾರಾದರಾಗಲಿ ಎಚ್ಚರಗೊಳಿಸಿ ಅವರನ್ನು ಮಾತನಾಡೋಣ ಅಂತ ಆ ಒಳಗಡೆ ಕಾಲಿಟ್ಟರು. ಎಲ್ಲಿಲ್ಲದ ಗಾಢಾಂಧಕಾರವಾದ ನಿದ್ರೆ ಪ್ರಾಪ್ತವಾಗಿದೆ ವಿಕ್ರಮನಿಗೆ. ಏಕಾಂತದಲ್ಲಿರುವಾಗ ಒಬ್ಬ ಪುರುಷನ ಜೊತೆ ಮಾತನಾಡುವಾಗ ನಾಚಿಕೆ ತಾನೇ. ಆ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡು ಆ ತಟ್ಟೆಲಿದ್ದ ಹೂವನ್ನು ತೆಗೆದು ಮುಖದ ಮೇಲೆ ಹಾಕಿದ್ರು. ಎಚ್ಚರವಾಗಲಿಲ್ಲ. ಪನ್ನೀರ ಚೆಲ್ಲಿದಳು, ಗಂಧವ ಪೂಸಿದಳು. ಛೇ, ನಾನಿಷ್ಟು ಮಾಡೋದು ಇವ್ರ ಮೇಲೆ ಕೇಳಿಲ್ಲ ಅಂದರೆ ಉತ್ತಮನಾದ ಪುರುಷನಿಗೆ ಪರಸ್ಥಳದ ನಿದ್ರೆ ಬರೋಲ್ಲ ಅಂತ. ಇವನು ಉತ್ತಮನೋ ಅಧಮನೋ ಇರಲಿ. ಈ ವೈಯಾರ, ಈ ಹೊರಪು ಇದೆಲ್ಲ ಯಾರಿಗೋಸ್ಕರ? ನಾನು ಕಲಿತಿರುವ ಸಂಗೀತವನ್ನು ಆಡ್ಬಿಟ್ರೆ ಖಂಡಿತವಾಗಿ ಕಂಡುಬಿಡ್ತಾರೆ. ಸಂಗೀತಕ್ಕೆ ಇಷ್ಟೊಂದು ಶಕ್ತಿ ಇದೆ. ಆಡೋರಾದರೆ, ಆಡದೇ ಇರೋರಾದರೆ ಅವ್ರು ಬಾರಿಸೋದೇ ಒಂದಾದ್ರೆ, ನಾನು ಆಡೋದೇ ಒಂದಾದರೆ ಅಯ್ಯ ಇವನೇ ಹಾಕೋ ಅಲ್ಲಿಂದ ಬರೋಕೋದ. ಹಾಗಾಗಬಾರ್ದು. ಆ ವೀಣೆಯನ್ನು ತೆಗೆದುಕೊಂಡು ಸಂಗೀತ ಅಭ್ಯಾಸ ಮಾಡಿತು ಆ ಲೋಲಿಕೆ. ಯಾವ ರೀತಿಯಲ್ಲಿ ಹಾಡ್ತಾ ಇದ್ದಾಳೆ ಅಂದರೆ, ಸಂಗೀತ ಪಾಡುವೆ ಪತಿಯೇ, ನನ್ನ ಸಂಗಾವ ಮಾಡಯ್ಯ ದೊರೆಯೇ. ಸಂಗೀತ ಪಾಡುವೆ ಪತಿಯೇ, ನರ್ತಿಸಿದ್ದಾಳೆ, ಕುಣಿದಿದ್ದಾಳೆ, ಎಚ್ಚರವಾಗಲಿಲ್ಲ. ತೊಟ್ಟಿದ್ದ ಒಂದೊಂದು ಒಡವೆಯನ್ನು ಕಿತ್ತು ಕಿತ್ತು ಬಿಸಾಕಿದ್ದು. ಕಂಠದೊಳಗಿದ್ದ ಮಾಂಗಲ್ಯ ಒಂದನ್ನ ಆ ರತ್ನದ ಗೂಟಕ್ಕೆ ನೇತ ಹಾಕಿ ಮಲಗಿದಳು ರಾಜನ ಬಾಜಿನಲ್ಲಿ. ಈ ಕಡೆ ಯಾವಾಗ ಲೋಲಿಕೆ ಮಲಗಿದಳೋ ವಿಕ್ರಮನಿಗೆ ಎಚ್ಚರವಾಯಿತು. ಚಿತ್ರದಲ್ಲಿ ಬರೆದಿರುವ ಹಂಸ ಪಕ್ಷಿ ಜೀವವನ್ನು ಹೊಂದಿ ಬರ್ರನ್ನು ಬಂತು. ಮುತ್ತಿನ ಸರವನ್ನ ಗುಳುಗುಳನ್ನು ನುಂಗಿ ಮತ್ತೆ ಹಾರಿ ಹೋಗಿ ಚಿತ್ರಪಟದ ಪಕ್ಷಿಯಾಗಿ ಬೆಳಗಾದ ಮೇಲೆ ತರುಣಿಕ್ಕೆ ಮೇಲೆಂದು ಕೇಳಿದರೆ ಇದು ಏನು ಉತ್ತರ ಕೊಡ್ಲಿ? ಶನಿದೇವ, ಎಂತಹ ಕಷ್ಟಕ್ಕೆ ನನ್ನನ್ನು ಗುರಿ ಮಾಡಿಬಿಟ್ಟಿಯೋ ಎಂಬುದಾಗಿ ಬೆಳಗಾಗುವ ತನಕ ದುಃಖದಲ್ಲಿ ಕುಳಿತಿದ್ದಾನೆ. ಬೆಳಗಾಯಿತು. ಬೆಳಗಾದ ಮೇಲೆ ಯಾವ ಲೋಲಿಕೆ ಮೇಲಿದ್ದು ಎಲ್ಲ ಒಡವೆಗಳನ್ನು
ತಟ್ಟೆಗೆ ಇಟ್ಕೊಂಡು ಆ ಮುತ್ತಿನ ಸರ ತೆಗೆದುಕೊಳಕ್ಕೆ ಹೋಗ್ತಾಳಂತೆ, ಸರವಿಲ್ಲ. ಓರೆ ಮುಖವನ್ನು ಹಾಕ್ಕೊಂಡು ಕೇಳ್ತಾಳೆ, ನಾನು ಹೋಗ್ತಾ ಇದ್ದೀನಿ, ನನ್ನ ಸರವನ್ನು ಕೊಡಿ. ಹಾಸಿಗೆ ಮೇಲೆ ಕುಳಿತಿದ್ದ ಮಹಾರಾಜ ವಿಕ್ರಮ ಮೆಲ್ಲದ ಮೇಲಕ್ಕೆದ್ದು ಮಂಡಿ ಊರು ಕುಳಿತುಕೊಂಡು ಕೈ ಮುಗಿತನಂತೆ. ಅಮ್ಮ, ನವಯೌವನ ತುಂಬಿದ ಸುಂದರ ತರುಣಿ ನೀನು, ಒಳ್ಳೆ ಕುಲದಲ್ಲಿ ಹುಟ್ಟಿದಂಥವಳು, ಒಳ್ಳೆ ವಂಶಗಳು, ನನ್ನ ಮಾತನ್ನು ಕೇಳು. ನಾನು ಸುಳ್ಳನ್ನು ಹೇಳುವುದಿಲ್ಲ, ಅನ್ಯರಿಗೆ ಅಪಚಾರ ಎಸಗುವನಲ್ಲ, ಕಳ್ಳತನ ಮಾಡುವನು ನಾನಲ್ಲ. ಅಂದರೆ ನಿನ್ನ ಮಾತಿನ ಅರ್ಥ, ನಿನ್ನ ಮುತ್ತಿನ ಸರವನ್ನು ನಾನು ಕದ್ದಿಲ್ಲ ತಾಯಿ. ಹಾಗಾದ್ರೆ ಏನಾಯಿತು? ಹೇಳಿದರೆ ನಂಬುವುದಿಲ್ಲ, ಹೇಳದಿದ್ದರೆ ವಿಧಿ ಇಲ್ಲ. ನಾನು ಹೇಳಿದ್ರೆ ನೀವು ನಂಬಲ್ಲ, ಹೇಳಿದ್ರೆ ನಾನು ವಿಧಿ ಇಲ್ಲ. ಚಿತ್ರದಲ್ಲಿ ಬರೆದಿರೋ ಹಂಸಪಕ್ಷಿ ಹಾರಿ ಬಂದು ಆ ಸರವನ್ನು ನುಂಗಿ ಮತ್ತೆ ಹಾರಿ ಹೋಗಿ ಪಕ್ಷಿ ಆಗ. ನೀನು ಸಾಮಾನ್ಯವಾದ ಕಳ್ಳ ಅಲ್ಲ, ಅಡಗಿನ ಕಳ್ಳ. ನನ್ನ ತಂದೆಗೆ ಹೇಳಿದ ತಕ್ಕ ಶಾಸ್ತಿಯನ್ನು ಮಾಡ್ತೀನಿ ನೋಡು. ಕಾರ್ಯ ಚೋರಿ ಕರುಣೆ ಅಗ್ನಿ ರೂಪೆ ವಿಕಾರಿ ಭೋಜನೆ ಮಾರಿ ಶಯನೆ ಪರಾರಿ ಅಂದ ಹಾಗೆ ಸರ 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 ಸರನೆ ಮಾರಿ ಅಂತ ಬಂದುಬಿಟ್ಲು. ಅಪ್ಪಾಜಿ, ಏನಮ್ಮ ಇಷ್ಟೊಂದು ರೋಷಾವೇಶದಿಂದ ಬರ್ತಾ ಇದೆಯಾ? ಮೊದಲು ನನ್ನ ಮುತ್ತಿನ ಸರವನ್ನು ಕೊಡಿಸಿ, ಬೇಗ ಬನ್ನಿ. ಏನಾಯ್ತಮ್ಮ? ಅಪ್ಪ, ಅವರನ್ನು ಪರೀಕ್ಷೆ ಮಾಡಬೇಕು, ನೋಡಬೇಕು, ಮಾತನಾಡಿಸಬೇಕು ಅಂತ ನನ್ನ ಮನಸ್ಸಿನಲ್ಲಿ ಏನೇನೋ ಕನಸುಗಳನ್ನು ಕಟ್ಕೊಂಡು ಹೋದೆ ಅಪ್ಪ. ಆದರೆ ನಾನು ಹೋದರೂ ನನಗೆ ಅರಿವಿಲ್ಲದಂತೆ ಮಲಗಿದ್ದವರು. ನಾನು ಕೋಪದಿಂದ ತೊಟ್ಟಿದ ಆಭರಣವನ್ನು ಕಿತ್ತು ಬಿಸಾಡಿ ನಾನು ಪಕ್ಕದಲ್ಲಿ ಮಲಗಿದ್ದೀನಿ. ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಮುತ್ತಿನ ಸರವನ್ನು ಕದ್ದು ಕೇಳಿದ್ರೆ ಹಂಸೆ ನುಂತು ಹಾಗೆ ಹೀಗೆ ಏನೋ ಸಬು ಬೀಳ್ತಾ ಇದ್ದಾರೆ. ಬೇಗ ಬನ್ನಿ. ಯಮನ ತರಗಳು ಕೇಳನ ಕಣ ಪ್ರೇಮವಿಲ್ಲದೆ ನಾನು ತಕ್ಷಣ ನನ್ನ ಮಗಳ ಸರವನ್ನು ಕದ್ದು ಪೆದ್ದನಂತೆ ಹೋಗ್ಕೂತಿದ್ದಿ. ಎದ್ಬಾರೋ, ನನ್ನ ಮಗಳ ಸರವನ್ನು ಕೊಡು ಅಂತ ಗರ್ಜಿಸಿದ್ರೆ ಯಾವ ವಿಕ್ರಮ ಗಳಗಳ ಕಣ್ಣಲ್ಲಿ ಕಣ್ಣೀರನ್ನು ಹರಿಸುತ್ತಾ ಕೈ ಮುಗಿದು ಕೇಳ್ಕೊತದೆ, ಇಲ್ಲ ಸ್ವಾಮಿ, ನಿಮ್ಮ ದಮ್ಮಯ್ಯ, ನಾನು ಸರವನ್ನು ಕದ್ದಿಲ್ಲ, ನಾನು ಕಳ್ಳನಲ್ಲ, ನಂಬಿ ನನ್ನ ಮಾತನ್ನ. ನಿಂಗೆ ಬಿಟ್ಟರಾಗಲ್ಲ. ಮಹಾರಾಜ ಆಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಇವನ್ನ ಅವರ ಆಸ್ಥಾನದ ಸುಬದ್ದು ಕೊಟ್ಬಿಡೋಣ, ಅವರೇ ವಸೂಲು ಮಾಡಿಕೊಡ್ಲಿ. ಓಡೋಡಿ ಬಂದ ಆ ನಾಡಾಡೋ ದೊರೆ ಚಂದ್ರಶೇಖರ ಮಹಾರಾಜ. ಮಹಾಪ್ರಭು, ಎಲ್ಲಿಂದ ಬಂದವನಿಗೆ ತನ್ನವನ್ನು ಕೊಟ್ಟು ಮಲಗುವುದಕ್ಕೆ ಆಶ್ರಯ ಕೊಟ್ಟೆ. ನನ್ನ ಮಗಳು ಮುತ್ತಿನ ಸರವನ್ನೇ ಕದ್ದಿದ್ದಾನೆ. ಕೇಳಿದರೆ ಏನೇನೋ ಸುಳ್ಳನ್ನು ಹೇಳ್ತಾ ಇದ್ದಾನೆ. ನನ್ನ ಮಗಳು ಮುತ್ತಿನ ಸರವನ್ನು ಕೊಡಿಸಿ. ಪರಮಾತ್ಮನ ಪ್ರೇರಣೆಯಿಂದ ಅಲ್ಲಿಂದಲೇ ಅವನು ಆರ್ಡರ್ ಮಾಡಿದ. ಹಾಗೆ ಎಳಕ ಬನ್ನಿ ಆ ದೇಶಿಕನನ್ನು. ಧರ 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 ಧರನೇ ಹೇಳ್ತಿದ್ದ. ತುಂಬಿ ತುಳುಕಾಡುವಂಥ ಸಭೆ, ಚಂದ್ರಶೇಖರ ಮಹಾರಾಜನ ಸಭೆ. 6 ಗೇಣಿನ ದೇಹವನ್ನು 3 ಗೇಣ ಮಾಡಿಬಿಟ್ಟ ವಿಕ್ರಮ. ತಾನೊಬ್ಬ ರಾಜನಾಗಿ ಬೇರೊಬ್ಬ ಮಹಾರಾಜನ ಚರಣದಲ್ಲಿ ಕೈ ಮುಗಿದು ನಿಂತಿದ್ದಾನೆ. ಶಿವನ ಪಾದ ಸಾಕ್ಷಿಯಾಗೋ
ಶಿವನಾಳೆಗೂ ನಾನು ಸರವನ್ನು ಕದ್ದಿಲ್ಲ ಸ್ವಾಮಿ. ನಿಮ್ಮ ತಮ್ಮಯ್ಯ ನನ್ನ ಮಾತನ್ನು ನಂಬಿ ಕದಿದಿದ್ದ ಸರವೇನಾಯ್ತಪ್ಪ ಸ್ವಾಮಿ. ಚಿತ್ರದಲ್ಲಿ ಬರೆದಿರುವ ಹಂಸಪಕ್ಷಿ ಹಾರಿ ಬಂದು ಸರವನ್ನು ನುಂಗಿ ಮತ್ತೆ ಹಾರಿ ಹೋಗಿ ಚಿತ್ರದಲ್ಲಿ ಪಕ್ಷಿ ಆದ್ದನ್ನು ನಾನು ಕಣ್ಣಾರ ಕಂಡೆ. ಆ ಸಭೆಯಲ್ಲಿದ್ದವರೆಲ್ಲ ಇಂಥ ತಾಯಂದಿರು ಪುಣ್ಯಾತ್ಮರು ಎಲ್ಲರೂ ನೋಡಿ ಪಕ್ಕ ನಗ್ತಾ ಇದ್ದಾರೆ. ಪ್ರಪಂಚದಲ್ಲಿ ಎಲ್ಲರೂ ಚಿತ್ರದಲ್ಲಿ ಬಂದಿರೋ ಪಕ್ಷಿ ಹಾರು ಬರುತ್ತಾ? ಹಾರು ಬಂದರೂ ಬರಲಿ, ಸರ ನುಂಗ್ತದೇನ್ರಿ? ಸುಳ್ಳು ಎಲ್ಲ. ಇವನ ಕಟ್ಟುಕತೆಗೆ ಹೂ ಕೊಡಬೇಡಿ, ಮೊದಲಿನಿಗೆ ತಕ್ಕ ಶಿಕ್ಷೆಯನ್ನು ಮಾಡಿ. ಮಹಾರಾಜ ಹೇಳ್ದ, ಅಯ್ಯ ಶಿಕ್ಷೆ ಕಡಿಮೆ ಆಗುತ್ತೆ, ಕದ್ದೆ ಎಂದಾದರೂ ನೀನು ಒಪ್ಪಿಕೋ. ಇಲ್ಲ ಸ್ವಾಮಿ, ಕಳ್ಳತನ ಮಾಡೋದಕ್ಕಿಂತ ಸುಳ್ಳನ್ನು ಹೇಳುವುದು ಅದಕ್ಕಿಂತ ಮಹಾಪಾಪವಲ್ಲವೇ? ನಾನು ಸುಳ್ಳನ್ನು ಹೇಳಿ ಪಾಪಕ್ಕೊಳಗಾಗಲಾರೆ. ನಾನು ಹೇಳುವ ಮಾತು ಸತ್ಯ ಸತ್ಯ. ಮಂತ್ರಿ, ಇಂಥವರಿಗೆ ನನ್ನ ರಾಜ್ಯದ ಏನು ಶಿಕ್ಷೆ? ಸ್ವಾಮಿ, ಇವ್ರು ಹಿಂಗೆ ಬಂದ್ಬಿಟ್ರೆ ದೇಶಕ್ಕೆಲ್ಲ ಕಳ್ತನ ಹೇಳ್ಕೊಂಡ್ಬಿಡ್ತಾರೆ. ಇವನೆಲ್ಲೂ ಎದ್ದೋಗಬಾರ್ದು, ಅದರಂತೆ ಇವನೆಲ್ಲ ಕಾಲುಗಳನ್ನು ಕತ್ತರಿಸಬೇಕು. ಸೇನಾಪತಿ ಮೇಲಕ್ಕೆ ದಯನೀಯ ಮಾತಾಡ್ತಾ ಇದೆಯಾ? ಕಾಲ ಕಳ್ತನ ಮಾಡಿರೋದು ಕೈ ತಾನೇ. ಮಹಾರಾಜ ಅಂದ, ಹೋಗಿ ಎರಡು ಕಾಲು ಎರಡು ಕೈಯನ್ನು ಕತ್ತರಿಸಿ ಕಾದ ಶಿಲೆಬಂಡಿ ಮೇಲೆ ಬಿಸಾಡಿ ಬನ್ನಿ. ಹೊರಡಿ. ಕುಂಜರದ ಮರಿಯ ಮಕರಿಯು ಸೆಳೆವಂತೆ ಮೂಷಕ ಮಾಜಾಲವ ಪಿಡಿದು ದರ 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 ಹೇಳ್ಕೊಂಡು ಬಂದಿದ್ದಾರೆ. ಕೋಣನನ್ನ ಮಾರಿಗೆ ಕಡಿಯುವ ಕೋಣನನ್ನು ಯಾವ ರೀತಿ ಅಲಂಕಾರ ಮಾಡ್ತಾರೋ ಅದೇ ರೀತಿಯಾಗಿ ಯಾವ ವಿಕ್ರಮನನ್ನ ಎಳತಂದರೋ ಕಾದ ಶಿಲೆಬಂಡಿಯ ಮೇಲೆ ಜಾಡಿಸಿ ತಳ್ಳಬೇಕು. ಹರಿತವಾದ ಖಡ್ಗವನ್ನು ಈಚೆಗೆ ಎಳೆದಿದ್ದಾರೆ ಆ ಓರೆಯಿಂದ. ಬೆದರಿದ ಹುಲ್ಲೆ ಮರಿಯಂತೆ ಯಾವ ವಿಕ್ರಮ ಗಡಗಡ ನಡುತ್ತಾ ಇದ್ದಾರೆ. ನಿಮ್ಮ ತಮ್ಮಯ್ಯ, ನನ್ನನ್ನು ಮಾತ್ರ ಕಡಿಬೇಡಿ, ನನ್ನನ್ನು ಮಾತ್ರ ಕಡಿಬೇಡಿ, ನಾನು ತಡೆಯಲಾರೆ ಉಡಿಬಾರೆಯಿಂದ. ನಿಮ್ಮ ತಮ್ಮಯ್ಯ ಅಂದರೆ ಕಳ್ತನ ಮಾಡುವ ಎದೆಯ ಒಂದು ಬುದ್ಧಿ ನಿನಗೆ. ಏನೋ ಮುಖ ನೋಡ್ತೀಯಾ? ಕತ್ತರಿಸೋ ಅಂದ್ರೆ ಹರಿತವಾದ ಖಡ್ಗದಿಂದ ಆ ವಿಕ್ರಮನ ಎರಡು ಕಾಲುಗಳನ್ನು ಇನ್ನೊಬ್ಬ ಅಂದ, ಏನೋ ನೋಡ್ತೀಯ? ಕತ್ತರಿಸಿ ಎರಡು ಕೈಗಳನ್ನ ಅಂದ. ಅದೇ ಖಡ್ಗವನ್ನು ಕೈಗೆತ್ತಿಕೊಂಡು ವಿಕ್ರಮನ ಎರಡು ಕೈಗಳನ್ನು ಬಿಸಿ ರಕ್ತ ಬರಬರನೆ ಮರಳಾಡಿದ ರಾಜ. ಮುಗಿಲೆತ್ತರಕ್ಕೆ ಮುತ್ತುತ್ತಿದೆ ಅವನ ಕೂಗು. ದೇವಾ ಶರಿ ದೇವಾ ಬಾರಯ್ಯ, ನೋಡಯ್ಯ ನೋಡು. ಶನಿ ರಾಜ ಶನಿ ರಾಜ ಕರುಣೆಯ
ವಾಯುದೇವ ದಯಾಮಯ ಕರುಣಾಸಾಗರ ಎಂಬುದಾಗಿ ಹಡಿಗಳಿಗೆ ಭಗವಂತನನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ ಯಾವ ವಿಕ್ರಮ